ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಚೈನಾ ನಡುವೆ ಇತ್ತೀಚೆಗೆ ಸಂಬಂಧ ಸುಧಾರಣೆಯ ಮಾತುಕತೆಗಳಾಗ್ತಾ ಇದ್ವು. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಈ ಅವರನ್ನು ಜುಲೈನಲ್ಲಿ 2 ಬಾರಿ ಭೇಟಿ ಮಾಡಿದರು. ಇದು ಭಾರತ ಮತ್ತು ಚೈನಾದ ನಡುವಿನ ಸಂಘರ್ಷವನ್ನು ಕಡಿಮೆ ಮಾಡಬಹುದು, ಗಡಿಯಲ್ಲಿ ಕೊರೆಯುವ ಚಳಿಯಲ್ಲಿ ಕುಳಿತಿರೋ ಸೈನಿಕರಿಗೆ ಒಂದು ಸಣ್ಣ ನೆಮ್ಮದಿಯನ್ನು ಕೊಡಬಹುದು ಅಂತ ಭಾವಿಸಲಾಗ್ತಾ ಇತ್ತು. ಇನ್ನೇನೆಲ್ಲ ಸರಿ ಹೋಗ್ತಾ ಇದೆ, ಗಡಿಯ ಉದ್ವಿಗ್ನತೆಗೆ ಬ್ರೇಕ್ ಬೀಳುತ್ತೆ, ಎರಡೂ ದೇಶಗಳು ತಮ್ಮ ಪಡೆಗಳನ್ನು ಒಂದಷ್ಟರ ಮಟ್ಟಿಗಾದರೂ ಹಿಂದಕ್ಕೆ ಪಡ್ಕೊಳ್ಳುತ್ತವೆ ಅಂತ ಅಂದ್ಕೋತಿರುವಾಗಲೇ ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಚೈನಾ ಮಾಡಿರೋ ಅದೊಂದು ಕೆಲಸ ಈಗ ಭಾರತಕ್ಕೆ ತಲೆನೋವನ್ನು ತಂದೊಡ್ತಾ ಇರೋದಷ್ಟೇ ಅಲ್ಲದೆ ಮಾತುಕತೆಗಳಿಗೆ ಕೂಡ ಅಡ್ಡಿಯನ್ನು ಉಂಟು ಮಾಡುವ ಸಾಧ್ಯತೆ ಅಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಏನದು ಚೈನಾ ಭಾರತದ ನಡುವಿನ ಸಂಘರ್ಷದ ಹೊಸ ಸಮಸ್ಯೆ? ಈಗ ಭಾರತದ ತಲೆನೋವಿಗೆ ಕಾರಣವಾಗ್ತಾ ಇರೋ ಅಂಶ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದೊಂದು ದಶಕದಿಂದ ಭಾರತ ಚೈನಾದ ಅಗ್ರೆಷನ್ಗೆ ಸಖತ್ತಾಗಿ ಮದ್ದರಿತಾ ಬರ್ತಾ ಇದೆ. 2017ರಲ್ಲಿ ಸಿಕ್ಕಿಂನ ಡೋಕ್ಲಾಂ ಬಳಿ ನಡೆದ ಸಂಘರ್ಷದಲ್ಲಿ ಭಾರತೀಯ ಪಡೆಗಳು ಚೈನಾದ ಸೇನೆಗೆ ಮುಟ್ಟು ನೋಡಿಕೊಳ್ಳೋ ಹಾಗೆ ಉತ್ತರವನ್ನು ಕೊಟ್ಟಿದ್ವು. ಆ ಸೇಡನ್ನಿಟ್ಟುಕೊಂಡಿದ್ದ ಚೈನಾ 2020ರಲ್ಲಿ ಪಾಂಗಾಂಗ್ ಸೋ ಸರೋವರದ ಬಳಿ ಕಿರಿಕನ್ನ ಆರಂಭ ಮಾಡಿತು. ಆ ಸಂದರ್ಭದಲ್ಲಿ ಭಾರತೀಯ ಪಡೆಗಳು ಅಲರ್ಟ್ ಆದವು. ಭಾರತದ ಗಡಿಗೆ ಅಮೆರಿಕಾದಿಂದ ಕದ್ದ ಟೆಕ್ನಾಲಜಿಯನ್ನ ಬಳಸಿ ನಿರ್ಮಾಣ ಮಾಡಿಕೊಂಡಿದ್ದ ಡೂಪ್ಲಿಕೇಟ್ ಹಮ್ವಿ ವೆಹಿಕಲ್ಗಳನ್ನು ನುಗ್ಗಿಸುವ ಚೈನಾದ ಪ್ರಯತ್ನಕ್ಕೆ ಅಲ್ಲಿ ಸೋಲಾಯಿತು. ಅಷ್ಟೊತ್ತಿಗಾಗಲೇ ಚೈನಾ ವೈರಾಣು ಜಗತ್ತನ್ನ ಆವರಿಸಿಕೊಂಡಿತ್ತು. ಇದೇ ಸಂದರ್ಭದಲ್ಲಿ ಚೈನಾ ಗಲ್ವಾನ್ ಕಣಿವೆಯಲ್ಲಿ ಭಾರತೀಯ ಯೋಧರನ್ನು ತಡೆದುಕೊಳ್ತು. ಅಲ್ಲಿ ಚೈನಾದ ಒಳನುಸುಳುವಿಕೆಗೆ ಭಾರತೀಯ ಯೋಧರು ಸರಿಯಾದ ಪೇಟು ಕೊಟ್ಟರು. ಆ ಸಂಘರ್ಷದಲ್ಲಿ ಭಾರತ ತನ್ನ 20 ಮಂದಿ ಯೋಧರನ್ನ ಕಳ್ಕೋಬೇಕಾಗಿ ಬಂತು. ಚೈನಾ ತನ್ನ ಸೈನಿಕರ ಸಾವಿನ ಲೆಕ್ಕವನ್ನೇ ಕೊಡಲಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಾತ್ರ ಸತ್ತ ಚೈನಾ ಸೈನಿಕರ ಸಂಖ್ಯೆ 50 ದಾಟಿದೆ ಅಂತ ಹೇಳಿದ್ವು. ಇದು ಚೈನಾಗೆ ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ನಂತರ ಚೈನಾದ ಹಿಡಿತದಲ್ಲಿದ್ದ ಬ್ಲಾಕ್ ಟಾಪ್ ಅನ್ನು ಭಾರತ ಕಿತ್ಕೊಳ್ತು. ಅದರ ಜೊತೆಗೆ ರೇಸಿಂಗ್ ಲಾ, ರೆಕ್ವಿನ್ ಲಾ, ಹನಾನ್, ಹೆಲ್ಮೆಟ್, ಗುರುಂಗ್ ಹಿಲ್ ಮತ್ತು ಮಗರ್ ಹಿಲ್ಲಲ್ಲಿ ಕೂಡ ಭಾರತದ ಕೈ ಮೇಲಾಯಿತು. ಸೊ ಮತ್ತೊಮ್ಮೆ ಚೈನಾಗೆ ಮುಖಭಂಗ ಆಯಿತು. ಹೀಗಾಗಿ ಚೈನಾ ಭಾರತದ ಗಡಿಯಲ್ಲಿ ಲಕ್ಷಾಂತರ ಸೈನಿಕರನ್ನು ತಂದು ನಿಲ್ಲಿಸ್ತಾ ಬಂತು. ಯುದ್ಧ ವಿಮಾನಗಳನ್ನು ತರಿಸ್ಕೊಳ್ತು, ಡ್ರೋನ್ಗಳನ್ನು ನಿಲ್ಲಿಸ್ತು, S-400ನಂಥ ಅತ್ಯಾಧುನಿಕ ಆಯುಧವನ್ನು ಭಾರತದ ವಿರುದ್ಧ ರಕ್ಷಣೆಗಾಗಿ ಗಡಿಯಲ್ಲಿ ನಿಲ್ಲಿಸ್ಕೊಳ್ತು. ಈ ಮೂಲಕ ಇಲ್ಲಿ ಚೈನಾ ಭಾರತವನ್ನು ಹೆದರಿಸುವ ಕಾರ್ಯಕ್ಕೆ ಮುಂದಾಯಿತು. ಆದರೆ ಭಾರತ ಕೂಡ ಈ ಹಿಂದಿನ ಭಾರತ ಆಗಿ ಉಳಿದಿರಲಿಲ್ಲ. ಹಿಂದಿ ಚೀನಿ ಭಾಯಿ ಭಾಯಿ ಅನ್ನೋ ವಂಚನೆಯ ಡೈಲಾಗ್ಗಳಿಗೆ ಮರಳಾಗೋದನ್ನ ಭಾರತೀಯ ಯೋಧರು ಬಿಟ್ಟು ಬಹುಕಾಲ ಆಗಿತ್ತು. ಹೀಗಾಗಿ ಚೈನಾದ ಒಂದು ಹೊಡೆತಕ್ಕೆ ಪ್ರತಿಯಾಗಿ 2 ಹೊಡೆತ ಕೊಡೋದಕ್ಕೆ ಭಾರತೀಯ ಪಡೆಗಳು ಸಿದ್ಧ ಆದವು. ನಮ್ಮ ಗಡಿಯಲ್ಲಿ ಕೂಡ ಸೇನೆ ಜಮಾವಣೆಗೊಳ್ತು. 50,000ಕ್ಕೂ ಅಧಿಕ ಮಂದಿಯಲ್ಲಿ ನಿಯೋಜನೆಗೊಂಡರು. ಅವ್ರ ಜೊತೆಗೆ ಬ್ಲಾಕ್ ಟೈಗರ್ಸ್ ಖ್ಯಾತಿಯ SSF ಕೂಡ ಕಾಡಕ್ಕಿಳಿತು. ಭೀಷ್ಮ ಟ್ಯಾಂಕ್ಗಳು ಬಂದವು. ಪಿನಾಕ ಆಕಾಶ್ ಮಿಸೈಲ್ಗಳು ನಿಯೋಜನೆಗೊಂಡವು. ಅಮೆರಿಕಾದ ಹವಿಟ್ಜರ್ಗಳು, ಬೋಫರ್ಸ್ ಫಿರಂಗಿಗಳನ್ನು ತಂದು ನಿಲ್ಲಿಸಲಾಯಿತು. ಯುದ್ಧ ವಿಮಾನಗಳು ಬಂದವು. ಹೆಲಿಕಾಪ್ಟರ್ಗಳು ಯುದ್ಧ ಸನ್ನದ್ಧವಾದವು. ಹೀಗೆ ಚೈನಾದ ಅಗ್ರೆಷನ್ ತಡೆಯೋದಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನ ಅಲ್ಲಿ ಭಾರತ ಮಾಡ್ತು. ಹೀಗಾಗಿ ಪರಿಸ್ಥಿತಿ ಅವತ್ತಿನಿಂದ ಇವತ್ತಿನವರೆಗೆ ಆ ಗಡಿ ಭಾಗದಲ್ಲಿ ಸ್ವಲ್ಪ ಗರಂ ಆಗಿ ಉಳ್ಕೊಂಡು ಬಿಟ್ಟಿದೆ. ಅಲ್ಲಿ ಸಂಘರ್ಷವನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ, ಎರಡೂ ಸೈನ್ಯಗಳನ್ನು ಹಿಂದಕ್ಕೆ ಕರೆಸ್ಕೊಳ್ಳೋ ನಿಟ್ಟಲ್ಲಿ ಪದೇ ಪದೇ ಕೋರ್ ಕಮಾಂಡರ್ಗಳ ಮೀಟಿಂಗ್ಗಳಾಗ್ತಾ ಇವೆ. ಇಷ್ಟಾದರೂ ಯಾವ ಅಂತಿಮ ಫಲಿತಾಂಶವೂ ಇದುವರೆಗೆ ಸಿಕ್ಕಿಲ್ಲ. ಹೀಗಿರುವಾಗಲೇ ಇತ್ತೀಚೆಗೆ ಭಾರತದಲ್ಲಿ ಮೋದಿ 3ನೇ ಬಾರಿಗೆ ಪ್ರಧಾನಿಯಾದ ನಂತರ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಈ ಜೊತೆ ಸತತ ಮಾತುಕತೆಗಳನ್ನು ನಡೆಸಿದ್ದಾರೆ. ಜುಲೈ 4ನೇ ತಾರೀಕು ಕಜಕಿಸ್ತಾನದ ರಾಜಧಾನಿ ಆಸ್ತಾನಾದಲ್ಲಿ ನಡೆದ ಶಾಂಘೈ ಕೋಆಪರೇಷನ್ ಸಭೆಯಲ್ಲಿ ಈ ಇಬ್ಬರು ಮಾತಾಡಿಕೊಂಡ್ರು. ಆ ಬಳಿಕ ಅದೇ ಜುಲೈ 25ನೇ ತಾರೀಕು ಲಾವೋಸ್ ಅಲ್ಲಿ ಕೂಡ ಜೈಶಂಕರ್ ಹಾಗೂ ವಾಂಗ್ ಈ ನಡುವೆ ಮಾತುಕತೆಗಳಾದವು. ಈ ಮಾತುಕತೆಗಳೆಲ್ಲ ನಡೀತಿರುವಾಗಲೇ ಚೈನಾ ಪಾಂಗಾಂಗ್ ಸೋ ಸರೋವರದ ಮೇಲೆ ನಿರ್ಮಾಣ ಮಾಡಿರುವ ಭಾರಿ ಸೇತುವೆಯೊಂದನ್ನು ಉದ್ಘಾಟನೆ ಮಾಡಿಬಿಡ್ತು. ಇದು ಈಗ 2 ದೇಶಗಳ ನಡುವಿನ ಸಂಘರ್ಷ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಚೈನಾ ಈಗ ನಿರ್ಮಾಣ ಮಾಡಿರುವ ಬ್ರಿಡ್ಜ್ ಇರೋ ಪ್ರದೇಶ ಭಾರತಕ್ಕೆ ಸೇರಿದ್ದು ಅಂತ ಭಾರತ 1962ರಿಂದಲೂ ವಾದ ಮಾಡಿಕೊಂಡು ಬರ್ತಾ ಇದೆ. ಹೀಗಾಗಿ ಈ ಬ್ರಿಡ್ಜ್
ಈಗ ವಿವಾದದ ಕೇಂದ್ರ ಬಿಂದುವಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಸೇತುವೆ ಹೇಗೆ ವಿವಾದಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ನೋಡೋದಕ್ಕೂ ಮುನ್ನ ಈ ಸರೋವರ ಮತ್ತು ಅದರ ಭೌಗೋಳಿಕ ಪರಿಚಯ ಹಾಗೂ ನಿರ್ಮಾಣ ಆಗಿರುವ ಸೇತುವೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. ಗೆಳೆಯರೆ, ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಾಂಗಾಂಗ್ ಸೋ ಸರೋವರ. ಈ ಸರೋವರ ಚೈನಾ ಹಾಗೂ ಭಾರತ ಎರಡೂ ದೇಶಗಳಲ್ಲಿ ಹರಡಿಕೊಂಡಿದೆ. ಸರಿಸುಮಾರು 4225 ಮೀಟರ್ ಎತ್ತರದಲ್ಲಿರುವ ಈ ಸರೋವರ 134 ಕಿಲೋಮೀಟರ್ನಷ್ಟು ಉದ್ದ ಇದ್ದು ಇದನ್ನ 5 ಉಪ ಸರೋವರಗಳಾಗಿ ವಿಂಗಡಿಸಲಾಗಿದೆ. ಈ ಸರೋವರದ 50% ಭಾಗ ಟಿಬೆಟ್ ಆಟೋನಮಸ್ ರೀಜನ್ ನಲ್ಲಿದ್ರೆ ಇನ್ನು 40% ಭಾಗ ಭಾರತದಲ್ಲಿದೆ. ಹಾಗೆ ಇನ್ನುಳಿದ 10% ವಿವಾದಿತ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. 1962ರಿಂದ ಈ 10% ಪ್ರದೇಶ ಇದೆಯಲ್ಲ, ಇದನ್ನ ಚೈನಾ ಆಕ್ರಮಿಸಿಕೊಂಡು ಕೂತಿರೋದ್ರಿಂದ ಇದನ್ನ ಭಾರತ ನಮ್ಮದು ಅಂತ ಹೇಳುತ್ತೆ, ಚೈನಾ ನಮ್ಮದು ಅಂತ ಹೇಳ್ತಾ ಇದೆ. ಹೀಗಾಗಿ ಇದು ವಿವಾದದ ಕೇಂದ್ರ ಬಿಂದು. ಇನ್ನು ಈ ವಿವಾದಿತ ಸರೋವರದ ಮೇಲೆ ಚೈನಾ ಈ ಹಿಂದೊಂದು ಸಣ್ಣ ಸೇತುವೆಯನ್ನ ನಿರ್ಮಾಣ ಮಾಡಿಕೊಂಡಿತ್ತು. ಆ ಸೇತುವೆಯ ನಿರ್ಮಾಣದ ಸಮಯದಲ್ಲೇ ಭಾರತ ತನ್ನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಇಷ್ಟಾದರೂ ಚೈನಾ ಆ ಸೇತುವೆಯನ್ನ ನಿರ್ಮಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಯಿತು. ಆ ಬಳಿಕ ಚೈನಾ ಅಲ್ಲಿ ಮತ್ತೊಂದು ಸೇತುವೆಯನ್ನ ನಿರ್ಮಿಸೋದಕ್ಕೆ ಮುಂದಾಯಿತು. ಆಗಲೂ ಕೂಡ ಯಥಾ ಪ್ರಕಾರ ಭಾರತ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತು. ಆದರೆ ಚೈನಾ ಅದ್ಯಾವುದಕ್ಕೂ ಕೇರ್ ಮಾಡೋದಕ್ಕೆ ಹೋಗಲಿಲ್ಲ. ಫೈನಲಿ ಅಲ್ಲಿ ಈಗ ಸೇತುವೆಯ ನಿರ್ಮಾಣ ಕೂಡ ಆಗಿದೆ. ಆ ಸೇತುವೆ 450 ಮೀಟರ್ ಉದ್ದ ಹಾಗೂ 8 ಮೀಟರ್ಗಳಷ್ಟು ಅಗಲದ್ದಾಗಿದೆ. ಇದು ಭಾರತಕ್ಕೆ ಒಂದಷ್ಟು ಚಿಂತೆಗೆ ಕಾರಣ ಕೂಡ ಆಗಿದೆ. ಯಾಕೆಂದ್ರೆ ಮೊದಲು ನಿರ್ಮಾಣ ಮಾಡಿದ್ದ ಸೇತುವೆ ಸಣ್ಣ ಸಣ್ಣ ವಾಹನಗಳ ಓಡಾಟಕ್ಕೆ ಸಾಕಾಗ್ತಾ ಇತ್ತು. ಆದರೆ ಈಗ ನಿರ್ಮಾಣಗೊಂಡಿರುವ ಸೇತುವೆ ಮೇಲೆ ದೊಡ್ಡ ದೊಡ್ಡ ಮಿಲಿಟರಿ ವೆಹಿಕಲ್ಗಳು ಅಲ್ಲದೆ 30 ರಿಂದ 50 ಟನ್ ತೂಕದ ಟ್ಯಾಂಕ್ಗಳು ಕೂಡ ಸರಾಗವಾಗಿ ಸಂಚರಿಸುವುದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ಮಿಲಿಟರಿ ಉದ್ದೇಶದಿಂದಲೇ ಚೈನಾ ನಿರ್ಮಾಣ ಮಾಡಿಕೊಂಡಿದೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಬೇಡ. ಅಷ್ಟೇ ಅಲ್ಲದೆ ಈ ಸೇತುವೆಯ ಸ್ಟ್ರಾಟಜಿಕ್ ಲೊಕೇಶನ್ ಹೇಗಿದೆ ಅಂದರೆ ಪಾಂಗಾಂಗ್ ಸೋ ಸರೋವರದ ತೀರದಲ್ಲಿ ಚೈನಾದ ಮಿಲಿಟರಿ ಬೇಸ್ ಇರುವ ರುಡೋಕ್ನಿಂದ ಕುರ್ನಾಕ್ ಪ್ರದೇಶದ ನಡುವಿನ ದೂರ ಬರೀ ಇದೊಂದು ಸೇತುವೆಯ ಕಾರಣದಿಂದ 200 ಕಿಲೋಮೀಟರ್ಗಳಿಂದ 50 ಕಿಲೋಮೀಟರ್ಗೆ ಕಡಿಮೆ ಆಗಿದೆ. ಇದು ಭಾರತಕ್ಕೆ ಹೆಚ್ಚು ಥ್ರೆಟ್ ಆಗ್ತಾ ಇರೋ ವಿಷಯ. ಇಲ್ಲಿ ಕುರ್ನಾಕ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಈ ಹಿಂದೆ 1958ಕ್ಕೂ ಮುನ್ನ ಈ ಕುರ್ನಾಕ್ ಪ್ರದೇಶದ ಮೇಲೆ ಭಾರತದ ಹಿಡಿತಾನೆ ಇತ್ತು. ಆದರೆ ಚೈನಾ 58ರಲ್ಲಿ ಆಕ್ಸಾಯ್ಚಿನ್ ಅನ್ನ ವಶಪಡಿಸಿಕೊಂಡ ಸಂದರ್ಭದಲ್ಲಿ ಈ ಕುರ್ನಾಕ್ ಪ್ರದೇಶವನ್ನು ಕೂಡ ತನ್ನ ಹಿಡಿತಕ್ಕೆ ತಗೊಳ್ತು. ಆ ಬಳಿಕ ಅಲ್ಲಿ 2 ದೇಶಗಳ ನಡುವೆ ಮಾತುಕತೆಗಳು ನಡೆದವು. 2 ಸೇನೆಗಳು ಅಲ್ಲಿಗೆ ಬರೋದು ಬೇಡ, ಇದನ್ನ ಬಫರ್ ಝೋನ್ ಅಂತ ಮಾಡಿಬಿಡೋಣ ಅಂತ ಚೈನಾ ಹೇಳ್ತು. ಆವತ್ತಿನ ಭಾರತದ ಸರ್ಕಾರ ಅದಕ್ಕೆ ಓಕೆ ಅಂತ ಕೂಡ ಹೇಳ್ತು. ಹೀಗಾಗಿ ಆ ಪ್ರದೇಶದಿಂದ ಭಾರತೀಯ ಪಡೆಗಳು ಹಿಂದಕ್ಕೆ ಸರಿದ್ವು. ಚೈನಾ ಕೂಡ ಹಿಂದೆ ಸರಿದ ಹಾಗೆ ಮಾಡ್ತು. ಆದರೆ 1962ರ ಅಕ್ಟೋಬರ್ 30ನೇ ತಾರೀಕು ಚೈನಾದ ಸೈನ್ಯ ಈ ಕುರ್ನಾಕ್ ಪ್ರದೇಶವನ್ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಗೊಂಡು ಬಿಡ್ತು. ಅಲ್ಲಿಂದ ಈಚೆಗೆ ಅಕ್ಸಾಯ್ಚಿನ್ನ 38,000 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶ ಚೈನಾದ ವಶ ಆಯಿತು. ಅದರಲ್ಲಿ ಈ ಕುರ್ನಾಕ್ ಹಾಗೂ ಪಾಂಗಾಂಗ್ ಸೋ ಸರೋವರದ 10% ಭೂಪ್ರದೇಶ ಕೂಡ ಸೇರ್ಕೊಂಡಿದೆ. 1962ರ ನಂತರ ಭಾರತ ಕುರ್ನಾಕ್ನಿಂದ ಎಷ್ಟು ಹಿಂದಕ್ಕೆ ಸರಿದಿದೆ ಅಂದ್ರೆ ಗೆಳೆಯರೆ, 1962ರ ಯುದ್ಧದ ನಂತರ ಈ ಕುರ್ನಾಕ್ ಪ್ರದೇಶದಿಂದ ಭಾರತ ಎಷ್ಟು ಹಿಂದಕ್ಕೆ ಸರಿದಿದೆ, ಚೈನಾ ಎಷ್ಟು ಮುಂದಕ್ಕೆ ಬಂದಿದೆ ಅಂದ್ರೆ ಈಗಿರುವ LAC ಅಂದ್ರೆ ಆಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್ನಿಂದ ಕುರ್ನಾಕ್ಗೆ ಇರೋದು ಬರೀ 20 ಕಿಲೋಮೀಟರ್ನಷ್ಟು ದೂರ ಮಾತ್ರ. ಅಷ್ಟರ ಮಟ್ಟಿಗೆ ಭಾರತ ಆ ಪ್ರದೇಶದಿಂದ ಹಿಂದಕ್ಕೆ ಬಂದಿದೆ. ಇದು 1962ರ ಯುದ್ಧದ ಪರಿಣಾಮದಿಂದ ಭಾರತಕ್ಕೆ ಈ ಭಾಗದಲ್ಲಿ ಆಗಿರುವ ಅತಿ ದೊಡ್ಡ ಹಿನ್ನಡೆ. ಸದ್ಯಕ್ಕೆ ಚೈನಾ ಈ ಸರೋವರದ ಮೇಲೆ ಸೇತುವೆಯನ್ನ ನಿರ್ಮಾಣ ಮಾಡಿಕೊಳ್ಳೋದರ ಮೂಲಕ ಭಾರತದ ಗಡಿಗೆ ವೇಗವಾಗಿ ತನ್ನ ಸೇನೆಯನ್ನ ಶಿಫ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಬಫರ್ ಝೋನ್ ಆಗಿರುವ ಪಾಂಗಾಂಗ್ ಸೋ ಸರೋವರದ 10% ಪ್ರದೇಶವನ್ನು ಕೂಡ ತನ್ನ ಹಿಡಿತಕ್ಕೆ ತಗೊಂಡು ಬಿಡುವ ಹುನ್ನಾರಕ್ಕೆ ಚೈನಾಗೆ ಈ ಸೇತುವೆ ಸಹಾಯ ಮಾಡುತ್ತೆ. ಅಲ್ಲದೆ ಭಾರತಕ್ಕೆ ಅತ್ಯಂತ ಆಯಕಟ್ಟಿನ ಜಾಗ ಅನ್ನಿಸಿಕೊಳ್ಳುವ ಚಶೂಲ್ ವ್ಯಾಲಿಗೆ ಈ ರಸ್ತೆ ಬೇಗ ದಾರಿಯನ್ನು ಒದಗಿಸಿಕೊಡುತ್ತೆ. ಡೆಮ್ಚಕ್ ಹಾಗೂ ಡೆಸ್ಪಾಂಗ್ಗೆ ಕೂಡ ಚೈನಾದ ಸೇನೆ ಬೇಗ ರೀಚ್ ಆಗೋದಕ್ಕೆ ಈ ಸೇತುವೆ ಸಹಾಯ ಮಾಡುತ್ತೆ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಚೈನಾ ನಿರ್ಮಿಸಿರುವ ಈ ಸೇತುವೆ ಭಾರತದ ಪಾಲಿಗೆ ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಹೀಗಾಗಿ ಇದರ ಬಗ್ಗೆ ಭಾರತೀಯ ಸೇನೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಇದರಿಂದ ಭಾರತಕ್ಕೆ ತುಂಬಾ ತೊಂದರೆ ಉಂಟಾಗುತ್ತಾ?
ಒಂದು ರೀತಿಯಲ್ಲಿ ಹೌದು. ಯುದ್ಧಗಳ ಸಂದರ್ಭದಲ್ಲಿ ಪ್ರತಿಯೊಂದು ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಅಲ್ಲದೆ ಈ ಚೈನಾಗೆ ಸ್ವಲ್ಪ ಭಾರತದ ಭೂಭಾಗವನ್ನು ಆಕ್ರಮಿಸಿಕೊಳ್ಳುವ ಚಟ ಇರೋದ್ರಿಂದ ಇವರು ಸಲಾಮಿ ಸ್ಲೈಸಿ ಟೆಕ್ನಿಕ್ ಅನ್ನ ಅಳವಡಿಸಿಕೊಳ್ಳೋದ್ರಿಂದ ಈ ಸೇತುವೆ ಭಾರತದ ಮತ್ತಷ್ಟು ಭೂಭಾಗಗಳಿಗೆ ಚೈನಾ ಬರೋದಕ್ಕೆ ಕೂಡ ಒಂದಷ್ಟು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಭಾರತದ ಗಡಿಗೆ ಚೈನಾ ಸೇನೆ ಅತ್ಯಂತ ಸಮೀಪಕ್ಕೆ ಬರುವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಿದೆಯಲ್ಲ, ಇದು ಭಾರತದ ದೃಷ್ಟಿಯಿಂದ ಯಾವ ರೀತಿಯಲ್ಲೂ ಒಳ್ಳೆಯದಲ್ಲ. ಹಾಗಂತ ಇದು 1962ರಿಂದಲೂ ಚೈನಾದ ವಶದಲ್ಲಿನ ಪ್ರದೇಶ. ಹೀಗಾಗಿ ಅಲ್ಲಿ ಚೈನಾನ ತಡೆಯೋದಕ್ಕೆ ಕೂಡ ಭಾರತಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಯುದ್ಧಗಳ ಸಂದರ್ಭದಲ್ಲಿ ಬರೀ ರಸ್ತೆಗಳು ಬ್ರಿಡ್ಜ್ಗಳು ಮಾತ್ರ ಮುಖ್ಯ ಆಗೋದಿಲ್ಲ. ಅಂಥ ಪರಿಸ್ಥಿತಿ ಬಂದಾಗ ಬೇಕಿದ್ರೆ ಭಾರತ ತನ್ನ ಮಿಸೈಲು ಬಾಂಬ್ಗಳನ್ನು ಬಳಸಿ ಆ ಸೇತುವೆಯನ್ನು ಕೆಡವಿ ಬಿಡಬಹುದು ಅಂತ ಒಂದಷ್ಟು ರಕ್ಷಣಾ ತಜ್ಞರು ಹೇಳ್ತಾರೆ. ಇದೆಲ್ಲ ಸಮಾಧಾನಕ್ಕೆ ಹೇಳಿಕೊಳ್ಳೋ ಮಾತುಗಳು. ಈಗ ಭಾರತದ ಗಡಿಯವರೆಗೆ ಚೈನಾದ ಮೂಲಸೌಕರ್ಯಗಳು ಬಂದಿವೆ ಅನ್ನೋದಷ್ಟೇ ವಿಷಯ, ಮತ್ತು ಇದು ಆತಂಕಕ್ಕೆ ಕಾರಣವಾಗಲೇಬೇಕಾದ ವಿಷಯ. ಹಾಗಾದ್ರೆ ಭಾರತ ಇಲ್ಲಿ ಏನು ಮಾಡಬೇಕು? ಭಾರತ ಕೂಡ ಗಡಿಗಳಿಗೆ ಬೇಗ ತಲುಪೋದಕ್ಕೆ ಸಾಧ್ಯವಾಗೋ ಹಾಗೆ ಅಲ್ಲಿ ತನ್ನ ಮೂಲಸೌಕರ್ಯಗಳನ್ನು ಹೆಚ್ಚು ಮಾಡ್ಕೋಬೇಕು. ಚೈನಾದ ಗಡಿಯಲ್ಲಿ ಗ್ರಾಮಗಳನ್ನು ನೆಲೆಗೊಳಿಸೋ ಪ್ರಯತ್ನವನ್ನು ಭಾರತ ಮಾಡಬೇಕು. ಯಾವ ಭೂಪ್ರದೇಶವನ್ನ ಚೈನಾ ವಿವಾದಿತ ಪ್ರದೇಶ ಅಂತ ಬಫರ್ ಝೋನ್ ಅಂತ ಹೇಳ್ತಾ ಇದೆಯೋ ಆ ಪ್ರದೇಶಗಳಿಗೆ ನಮ್ಮ ಕುರಿಗಾಹಿಗಳು ಹೋಗೋದಿಕ್ಕೆ ಭಾರತ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಜೊತೆಗೆ ಚೈನಾದ ವಿರುದ್ಧ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಕೂಡ ಭಾರತ ಇನ್ನಷ್ಟು ಗಮನವನ್ನು ಕೊಡಬೇಕು. ಆದ್ರೆ ಸೇನಾ ಬಜೆಟ್ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಒದ್ದಾಡುವ, ನಮ್ಮ ತೆರಿಗೆ ಹಣವನ್ನ ಸಾಲಕ್ಕೆ ಸಬ್ಸಿಡಿಗೆ ರಾಜಕಾರಣಿಗಳು ಅಧಿಕಾರಿಗಳ ಹೊಟ್ಟೆ ತುಂಬಿಸೋದಕ್ಕೆ ಬಳಸುವ ನಮಗೆ ಗಡಿ ಅಭಿವೃದ್ಧಿ, ಗಡಿ ರಸ್ತೆಗಳು, ಸೇನೆಗೆ ಬೇಕಾದ ವ್ಯವಸ್ಥೆ ಇದೆಲ್ಲವನ್ನ ಶೀಘ್ರವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ಇದು ಗೆಳೆಯರೆ ಚೈನಾ ಪಾಂಗಾಂಗ್ ಸರೋವರದ ಮೇಲೆ ನಿರ್ಮಾಣ ಮಾಡಿರುವ ಸೇತುವೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.